ಪರಿತ್ರಾಣಂ ಸಾಧನಾಂ. ಯಾವಾಗ ಈ ಭರತ ಭೂಮಿ ಒಳಗೆ ಕರ್ಮ ಬೆಳೀತದ, ಪಾಪ ಬೆಳೀತದ, ಅವಾಗ ಜನರನ್ನ ಎಚ್ಚರ ಮಾಡಲಿಕ್ಕೆ ಅವತಾರ ತೊಟ್ಟಿ ಬರ್ತಾನೇ ಇರ್ತೀನೋ ಅಂತ ಒಂದು ಅಭಿವಚನ. ಶರಣರು ಯಾಕೆ ಬರ್ತಾರ? ಆ ಪರಮಾತ್ಮನೇ ಗುರುವಿನ ರೂಪ ತಾಳ ಬರ್ತಾನೆ. ಗಂಗಾಪುರದಲ್ಲಿ ನರಸಿಂಹ ಸರಸ್ವತಿ ಸ್ವಾಮಿಗಳು ಕೂಡ ಯಾವಾಗಲೂ ಬಿಟ್ಟು ಹೊಂಟರು. ಗಂಗಾಪುರ ಜನ ಎಲ್ಲರೂ ಕಾಲಿಗೆ ಬಂದಿದ್ದಾಳೆ. ತಾಯಿಯಂತೆ ನಮ್ಮನ್ನು ಜ್ಞಾನ ಕೊಟ್ಟರಿ, ನಮ್ಮ ಕಷ್ಟ ನಷ್ಟ ದೂರ ಮಾಡಿರಿ. ನರಸಿಂಹ ಸರಸ್ವತಿಯವರಂತಹ ಪ್ರಭುವ ತಪಸ್ವಿಗಳು ನಿಯಮ ನಿಯಮ. ಈಗ ವಿಠಲ ಹೇಳಿಲ್ಲ, ನಿಶ್ಚಲ ಭಕ್ತಿ. ಇದು ಮಾಡೋದಲ್ಲ ಮಾಡೋದು. ಏನು ಪ್ರಾಣ ಹೋಗೋ ಬಿಡೋದು. ಮುಂಜಾನೆ ಆ ಗಂಗಾ ಏನು ಯಮುನಾ ಸಂಗಮದ ಗಂಗಾಪುರದೊಳಗೆ ಸ್ವಂತ ಮಟ್ಟ ನೀರಿನೊಳಗೆ ಹೋಗಿ ಏನು ತಪ್ಪಾಗಿತ್ತು. ಎಷ್ಟೋ ತನ ಅಂದ್ರೆ ಮಠ ಮಧ್ಯಾಹ್ನ ಭಾಳ ಬಿಸಿಲು ಬೀಳೋದು. ಅಲ್ಲಿ ತನ ಹೊಟ್ಟೆ ಒಂದಾಗಲ ಊಟ ಇಲ್ಲ, ಒಂದು ಹನಿ ನೀರಿಲ್ಲ, ಗಾಯತ್ರಿ ಮಂತ್ರ ಅನ್ನೋದೇ ಏನು ಕೊಟ್ಟರು ಮನಸ್ಸು. ಒಂದು 5-10 ನಿಮಿಷ ನಾವು ಕೂಡಕ್ಕಾಗಲ್ಲ ದೇವರ ಮುಂದೆ. ಏನು ನಮ್ಮ ತೆರೆಯ ಜಂಜಾಳ, ಮಾಯ ಜಂಜಾಳ ಅಷ್ಟೆಲ್ಲ ಮಾಡಿ ಆ ಸಂಗಮ ಸ್ಥಳದಿಂದ ಊರಾಗ ಬರ್ತಿದ್ರು. ಬರೆಗಾದ್ರೆ ಚಪ್ಪಲಿ ಸೇರಿ ಇಲ್ಲದೆ ಬರ್ತಿದ್ರು. ನಾಲ್ಕೇ ಮನೆ ಭಿಕ್ಷೆ ಬೀಳ್ತಿದ್ರು. ಶಿಕ್ಷಕರಲ್ಲಿ ಒಳ ಮಾಡ್ಕೊಂಡು ಹೋಗ್ತಿದ್ದಿಲ್ಲ. ಬಟ್ಟಿಗಾಗಿ ಒಂದು ಹೊಡೆದಾಡಿಲ್ಲ. ಅದು ಏನು ಬೇಡೋದು, ಒಂದು ಸ್ವಲ್ಪ ಹಾಲಿಟ್ಟು ಕುಡಿಯೋದಾಗಿ ಕೋರಾನ ಭಿಕ್ಷಾ ಅಂತ. ಕೋರಾನ ಭಿಕ್ಷಾ ದಿನಾವಲ್ಲಿ ಒಂದು ಪದ್ಧತಿ ಇದೆ. ಎಂಥ ದೊಡ್ಡ ಶ್ರೀಮಂತಿ ಆಗಿರುವಾಗಲೇ, ಡಾಕ್ಟರ್ ಆಗಿರುವಾಗಲೇ, ಇಂಜಿನಿಯರ್ ಆಗಿರುವಾಗ ಅಭಿಮಾನ ಬಿಡ್ತಾರೆ ಭಿಕ್ಷಾ ಬೀಳುವುದು ಅಂತ ಹೇಳಿ. ಯಾಕಂದ್ರೆ ಇನ್ನೊಂದಿಗೆ ಹೋಗಿ ಭಿಕ್ಷಾ ಬೀಳಬೇಕಾದ್ರೆ ಬಹಳ ಅಭಿಮಾನ ಕಾಡ್ತದೆ. ನಾವು ದೊಡ್ಡ ಸಾವುಕಾರಿ, ನಾ ಹೆಂಗೆ ಭಿಕ್ಷಾ ಬೀಳಲಿಕ್ಕೆ ಅನಿಸ್ತದ. ನಾವು ಖರೆ ಬಿಡಬೇಕಲ್ಲ, ಅಭಿಮಾನ ಬಿಟ್ಟು ಬೀಳಬೇಕು ಭಿಕ್ಷಾ. ಊರ ಜನರಿಗೂ ಒಂದು ಶ್ರದ್ಧಾ ಅದ. ಅವ್ರಿಗೆ ಅನಿಸ್ತದ ಇನ್ನಾದರೂ ಆ ನರಸಿಂಹ ಸರಸ್ವತಿ ಗುರುಗಳು ಭಿಕ್ಷಾ ಬೀಳಕ್ಕೆ ಬರ್ತಾರೋ ಇಲ್ಲ, ಯಾವ ನಾನು ಬರ್ತಾರೋ ಗೊತ್ತಿಲ್ಲ, ಬೀಳ್ತಿರ್ತಾರಪ್ಪ. ಆ ಗ್ರಾಮಸ್ಥರ ಮನಸ್ಸು ಅಂತದ ನೋಡಿ, ಎಲ್ಲರೂ ನೀಡ್ತಾರೆ, ತೆಗೆದಿಟ್ಟಿರ್ತಾರೆ. ಅವ್ರ ಪ್ರತಿ ಮನೆ ಯಾರಿಗೆ ಬರಲ್ಲ ಭಿಕ್ಷಾ ಬೀಳಬೇಕು ಅಂತ. ನಾನು ಹೇಳೋ ತಾತ್ಪರ್ಯವೇನು, ಗಟ್ಟಿ ಮನಸ್ಸು. ತಾವೊಳಗೆ ಇರ್ತಿದ್ರು, ಯಾರ ಜೊತೆ ಮಾತಾಡ್ತಿರ್ಲಿಲ್ಲ. ಅವರಿಗೆ ನಾಮಸ್ಮರಣೆ ಶ್ರೀಶೈಲ ಕೊಂಡ್ರು. ಕೊನೆಗೂ ಐಕ್ಯ ಆಗಕ್ಕೆ ಅವಾಗ ಎಲ್ಲ ಗ್ರಾಮಸ್ಥರು ಒಂದು ಕಾಲಿಡಲ್ಲ. ಭಕ್ತರಿಗೆ ಅವ್ರು ಅಂತಾರೆ, ಯಾಕೆ ದುಃಖ ಮಾಡ್ತೀರಪ್ಪ, ನಾ ಎಲ್ಲಿಗೂ ಹೋಗಂಗಿಲ್ಲ, ಇಲ್ಲಿ ಗುಪ್ತ ರೂಪನಾಗ ನಾ ಇರ್ತೀನಪ್ಪ ಅಂತ. ನನ್ನ ಪಾದುಕೆಯನ್ನು ನಾ ಇಲ್ಲಿ ಬಿಟ್ಟು ಹೋಗ್ತೀನೋ ಅಂತ ಕಾರಣ ಪಾದುಕೆ ಬಿಟ್ಟು ಹೋಗ್ಯಾರಪ್ಪ. ನಾವು ಹೋಗಿಲ್ಲ ತಿಳ್ಕೊಬೇಡ್ರಿ. ಈ ಪಾದುಕೆ ಒಳಗೆ ನಾನೇನು ಸಂಗಮದಲ್ಲಿ ಸ್ನಾನ ಮಾಡಿ ಶುಚಿರ್ಭೂತವಾಗಿ ಈ ಪಾದುಕೆಯನ್ನು ಅರ್ಚನೆ ಮಾಡಿರಿ, ಪೂಜೆ ಮಾಡಿರಿ. ನಿಮ್ಗೆ ಏನು ಬೇಕಾದ ಬೇಡ ಎಲ್ಲ ಸಿಗ್ತದೆ. ಐಹಿಕ, ಲೌಕಿಕ, ಪಾರಲೌಕಿಕ, ಮೋಕ್ಷ ನೀವು ಭಕ್ತಿಯಿಂದ ಬೇಡ ಸಿಗ್ತದೆ. ಎಷ್ಟು ಜನ ಹೋಗ್ತಿದ್ರೆ ನೋಡ್ತೇವೆ. ಅಲ್ಲಿ ಹೋಗಕ್ಕೆ ನೋಡಿರ್ಬೇಕಲ್ಲ, ಎಬ್ಬಳ ಸ್ಥಳಕ್ಕೆ ಮೇಲೆ ದೇವುಗಳು ಹೆಂಗೆ ಜಿಗಿದಾಡ್ತದೆ. ಅಲ್ಲಿ ಆರತಿ ನಡೆದಿರ್ತದೆ. ಆ ಟೈಮ್ದಾಗ ಅಷ್ಟು ದೇವುಗಳು ಯಾಡ್ತಿರ್ತಾರೆ. ಯಾಕೆ ಮಹಾತ್ಮರು ಎಷ್ಟು ದೊಡ್ಡವರಾಗ್ಯಾರಪ್ಪ ಅಂತಂದ್ರೆ ಬಹಳ ಗಟ್ಟಿ ಮನಸ್ಸು. ಅವರು ಒಂದು ಹಿಡಿದ್ರು ಬಿಡಂಗಿಲ್ಲ, ಅವರು ಜೀವ ಹೋಗ್ಲು ಬಿಡಂಗಿಲ್ಲ. ನಿತ್ಯ ನೇಮನಾಮಿ ಲಕ್ಷ್ಮೀ ವಲ್ಲಭ ತಯಾಜವಳಿ ಅಂತ ಹೇಳ್ತಾರೆ. ಯಾರು ನಿತ್ಯ ನಿಯಮದಿಂದ ಮಾಡ್ತಾರೆ, ನ್ಯಾಯ ನಿಮಿಷ ಮಾಡೋದು, ತಪ್ಪದೇ ಮಾಡೋದು, ಚಾಚು ತಪ್ಪದೇ ಮಾಡೋದು. ದುಡ್ಡು ಮುಟ್ಟಂಗಿಲ್ಲ, ಅದು ಮುಟ್ಟಂಗಿಲ್ಲ. ಸಿದ್ದೇಶ್ವರ ಸ್ವಾಮೀಜಿಯವರು ತಪ್ಪು ಯಾರು ಕೈಯಾಗ ಒಂದು ₹100 ನೋಟು ಕೊಟ್ಟರಂತ ಮಾತಿನೊಳಗೆ ಇದ್ರು, ಯಾರು ಕೊಟ್ಟಿರಂತ. ಪಟ್ನೆ ದೂರ ಚೋಳ ಕಡಿತದ ಅಂದಾಗ ಹೋಗ್ಬಿಟ್ರು.
ಮನುಷ್ಯ ಪುಣ್ಯಾತ್ಮ ಜೀವನದಾಗ ಮತ್ತೊಂದು ಕೆಲಸನೇ ಮಾಡಿಲ್ಲ, ಬರೀ ಜ್ಞಾನ ಸಂಗ್ರಹ ಅಪಾರವಾದ ಜ್ಞಾನ ಪ್ರಕಟ ಆಗ್ಬೇಕಾದ್ರೆ ನಮ್ಮಲ್ಲಿ ಸತ್ವಗುಣ ಜಾಸ್ತಿ ಆಗ್ಬೇಕ್ರಿ. ಸತ್ವಗುಣ ಜಾಸ್ತಿ ಆಗ್ಬೇಕು. ಬಂದು ಕೇಳ, ಇಷ್ಟೆಲ್ಲ ನೀವು ಜ್ಞಾನ ಹೇಳಕತ್ತೀರಿ, ಮತ್ತೆ ಯಾರು ಬದಲಾಗತ್ತಾರೆ? ಆಗಿಲ್ಲಂತಿಲ್ಲ, ಎಲ್ಲರೇ ಬಟ್ಟ ಮೇಲೆ ಎಳಿಸುವ ಕೆಲವರು ಉದ್ಧಾರ ಆಗ್ಯಾರ. ಅವರ ವಾಣಿಯ ಪ್ರಭಾವಕ್ಕೆ ಒಳಗಾಗಿ, ಅವರ ನಡತೆಯ ಪ್ರಭಾವಕ್ಕೆ ಒಳಗಾಗಿ ಆಗಿರ್ಬೋದು. ಆದ್ರೆ ಬಾರಾಣಿ ಜನ ಅಜ್ಞಾನ ಅಂಧಕಾರದೊಳಗೆ ಇರಲ್ಲ, ತಮ್ಮ ಕತ್ತರೊಳಗೆ ಬದುಕಾಕತ್ತಾರಲ್ಲ. ಏನು ಉಪಯೋಗದಲ್ಲಿ ಅಂತ ಕೇಳೋದತ್ತ? ಏನಿವರು ಒಬ್ಬರೇ ಅಲ್ರಿಪ್ಪ, ಸಿದ್ದೇಶ್ವರ ಸ್ವಾಮೀಜಿ ಒಬ್ಬರೇ. ಇಂಥ ಮಹಾತ್ಮರು ಎಷ್ಟು ಹುಟ್ಟಿ ಬಂದಾರ ಈ ಭೂಮಿ ಮೇಲೆ. ರಾಮಾಗಿ ಬಂದ, ಕೃಷ್ಣಾಗಿ ಬಂದ, ಭಗವಂತ 9 ಅವತಾರ ಅದುರಿಪ್ಪ. ಅಂದ್ರೂ ಜಗತ್ತಿರಂಗೆ ಅದ. ಏನು ಬದಲಾಗಿದೆ ಹೇಳಿ? ಬದಲಾಗುವುದಿಲ್ಲ. ಅದಕ್ಕೆ ಬಸವಣ್ಣ ಹೇಳಿಬಿಟ್ಟ, ಲೋಕದೊಡಂತೂ ನೀವೇ ಕತ್ತಿದ್ದೀರಿ, ನಿಮ್ಮ ಮನಸ್ಸನ್ನು ಸಂತೈಸಿಕೊಳ್ಳಿ. ಯಾಕೆ ಬಯಸೋದು? ನಾವಷ್ಟು ಮಾಡೋದು, ಹೋಗಿಬಿಡೋದು ಈ ಜಗತ್ತಿನ ಒಳಗೆ. ಅಪೇಕ್ಷೆ ಮಾಡಬಾರ್ದು. ಅವರು ಯಾಕೆ ಧರ್ಮ ಮಾಡೋದಿಲ್ಲ, ಅವರು ಯಾಕೆ ಪೂಜೆ ಮಾಡೋದಿಲ್ಲ, ಅವರು ಯಾಕೆ ಇದು ಮಾಡೋದಿಲ್ಲ. ಬಹುತ ಸುಕೃತ ಚೀಜೋಡಿ. ತುಕಾರಾಮ ಮಹಾರಾಜರು ಹೇಳ್ತಾರೆ, ಅನಂತ ಜನ್ಮದ ಪುಣ್ಯ ಬೇಕಪ್ಪ. ಸುಮ್ಮನೆ ನಮ್ಮ ಬಾಯಿ ಒಳಗೆ ಶಿವನಾಮ ಬರಬೇಕಾದ, ಬಾಯಿ ಒಳಗೆ ಪಾಂಡುರಂಗ ಅಂತ ಬರಬೇಕಾದ್ರೆ ಸುಮ್ಮನೆನೋ ಅನಂತ ಜನ್ಮದ ಪುಣ್ಯ ಸುಕೃತ ಬೇಕು. ಹಿಂದ ಆ ಪುಣ್ಯ ನಮಗೆ ಮಾಡಕ್ ಹಚ್ತದ. ಹೋದ ಜನ್ಮದಾಗ ಎಲ್ಲ ಪಾಪ ಕರ್ಮ ಮಾಡಿದ್ದಂದ್ರ ಅದು ಕೆಟ್ಟ ಕೆಲಸ ಮಾಡಕ್ ಹಚ್ತದ. ಪ್ರಕೃತಿ ಒಳಗ ಇವು 3 ಗುಣಗಳು, ಒಂದು ತಮಸ್ಸು, ಒಂದು ರಜಸ್ಸು, ಒಂದು ಸತ್ವಗುಣ. ಈ 3 ಗುಣಗಳಿಂದ ಕೂಡಿದ ಜಗತ್ತಿಗೆ ಇದು ಕುಣಿಸಾಕತ್ತದ. ಮನುಷ್ಯ ತಾನೇ ಕುಣಿತಾನೇನು? ಒಳಗದ ಪ್ರಕೃತಿಯ ಗುಣ ಅದ. ಪ್ರಕೃತಿ ಹಂಗ ನಮಗ್ ಕುಣಿಸ್ತದ. ಪ್ರಕೃತಿಯ ಕೈಯನ್ನು ಗೊಂಬೆ ಆಗಬಾರದು. ಪ್ರಕೃತಿಯನ್ನು ಮೆಟ್ಟಿ ನಿಲ್ಲುವಂತ ಶಕ್ತಿ ಬರ್ತದೆ, ಅವಾಗ ಮೋಕ್ಷ ಸಿಗುತ್ತದೆ. ಇದು ಮಾಯೆ ಹಿಂಗ ಹರಿಕೊಂಡದ ಎಲ್ಲ ಕಡೆ. ಇದು ಪರೀಕ್ಷೆ ಪಾಸ್ ಆಗಿವ ಅಂತ ಭಗವಂತ. ಬೇಕ್ರಿ, ಇವೆಲ್ಲ ಬೇಕು. ಸ್ವಲ್ಪ ಹೇಳ್ತೀನಿ ಪ್ರಸಂಗ ಬಂದಾಗ. ತಮೋ ಗುಣ ಅಂದ್ರೆ ಏನು? ತಮೋ ಗುಣ ಅಂದ್ರೆ ಕೆಟ್ಟ ಕತ್ತಲೆ. ಏನು ಕತ್ತಲೆ ಅಂದ್ರೆ ಕೊಲೆ ಕತ್ತಿರ್ತದ, ಆ ಕತ್ತಲೆ. ಆ ಕತ್ತಲೆ ಅಲ್ಲ, ತಿಳುವಳಿಕೆ ಕತ್ತಲೆ. ತಿಳಿವಾಗದ ಹೆಂಗ ನಡೀಬೇಕು. ಬರ್ಲಿಕ್ಕತ್ತಾನ ಹಾಳಿಗಾಲ ಪೆನ್ ಮೂಡಲ್ತು 10 ಸಿಟ್ಟ ಹೊಡೆದು ಬಿಟ್ಟ. ಪೆನ್ ಮೂಗ್ತು ಕುಡಿ ಎರಡಾಗಿ ಪೆನ್ ಹೇಳ್ತು, ಗೊತ್ತದೆಯೋ ಯಾರು ನುಕ್ಸಾನ ಆಯ್ತು? ನಿಂದೇ ಆಯ್ತು ನುಕ್ಸಾನ. ತಿಳಿಯಲಾಗಿದೆ ಮನುಷ್ಯ. ಅದು ತಮಂದ. ಜ್ಞಾನದ ಬಲದಿಂದ ತಮಂದದ ಕೇಳು ನೋಡಯ್ಯ. ಜ್ಞಾನದ ಬಲದಿಂದ ಹೇಳಿಲ್ಲ ಶರಣರು ಎಂತಂತ ಚಂದ ಮಾತು ಹೇಳಿ. ಹೇಮನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ನಿಜ ಜ್ಞಾನ ರತ್ನ ನಿನ್ನದು. ಅದು ಜ್ಞಾನವನ್ನು ಬಿಟ್ಟು ಉಳಿಕಿದಕ್ಕೆ ಬೆನ್ನ ಹಾಕ್ತೇವೆ. ಯಾವುದು ನಮಗೆ ತಿರುಗಿ ಭೂಮಂಡಲಕ್ಕೆ ತರ್ತದ, ಯಾವುದು ನಮಗೆ ನಾಯಿಯಾಗಿ ಹುಟ್ಟಿಸ್ತದ, ಬೆಕ್ಕಾಗಿ ಹುಟ್ಟಿಸ್ತದ, ರಾಕ್ಷಸಾಗಿ ಹುಟ್ಟಿಸ್ತದ, ಅಂಥದ ಮಾಡಕತ್ತೀವು. ತಮಂದದ ಕೇಳನು ಅಯ್ಯ. ತಮಸ್ಸಿದು. ತಮಸ್ಸಂದ್ರೇನು? ಉಣೋದದ, ಮಸ್ತ್ ನಿದ್ರೆ ಮಾಡೋದದ. ನನಗೇನು ಮಾಡೋದು ತಗೊಂಡು ನಡೆಯಲಕ್ಕ ಊರಾಗ ಪ್ರವಚನ ಗಂಟಲು ಹರ್ಕೋತನ ಹೇಳಲಕ್ಕ. ಮಸ್ತ್ ತಿನ್ನೋದದ. ಏನು ತಿನ್ನಕತ್ತ ತಿಳಿಯಲಾಗ್ಯದ. ತಮಸ್ಸದೊಳಗಿರ್ತಕ್ಕಂಥವ್ರಿಗೆ ಊಟದ ಸಹಿತ ತಿಳಿಯಂಗಿಲ್ಲ ಏನು ತಿನ್ನೋದು. ನಿನ್ನೆ ರೊಟ್ಟಿ, ನಿನ್ನೆ ಸಾರ, ಮನಗಂಡ ಕಲಶಾನ, ಉಳ್ಳಾಗಡ್ಡಿ ಒಂದು ತಗೊಂಡನ,
ತಿಂದ ಢಾರೋಡು ಢಾರೋಡು ನಿದ್ದೆ ಹೊಡಿಗತ್ತ. ಬೇಡ ತಿಳ್ಕೊಳ್ಳೋದು ಬೇಡ. ನಾ ಎಲ್ಲಿಂದ ಹುಟ್ಟಿ ಬಂದ, ಮುಂದೆ ಹೋಗ್ಬೇಕಾಗ್ಯದ, ಜಗತ್ತು ಏನಿದು ಗುರು ನಾವೇನು ಮಾಡೋದು? ಮಸ್ತ್ ಉಣೋದು ತಿನ್ನೋದು, ಮಸ್ತ್ ಕುಡಿಯೋದು, ಅದೊಂದೈತೆ ನೋಡ್ರಿ ಕುಡಿಯೋದು. ಆಲ್ಕೋಹಾಲ ಒಳಗ ಸ್ಪಿರಿಟ ಸ್ವಲ್ಪ ತಗೊಂಡು ಹಚ್ಕೋರಿ ಮೈಗ, ತೊಗಲು ಬೆರೆಸಾದ ಅಷ್ಟು ಸುಮಾರು ಏನು ಕುಡಿಬೇಕಿಲ್ಲ ಅದು. ನೀ ಹೆಂಗೆ ಕುಡಿತಿ, ನಿನ್ನ ಹೆಂಡತಿ ಮಡದಿನೋದು ಬಾಟ್ಲಿ ತೊಗೊಂಡು ಕೂತ್ರ ಗತಿ ಏನಾಗುತ್ತೆ ಅಂತಾಳ. ನೀನು ಕುಡಿತಿ, ಮತ್ತೆ ಏನೋ ಇರ್ಬೇಕು ಅದ್ರೊಳಗೆ ವಿಟಮಿನ. ನಮ್ಮ ಬಾಟ್ ಹಾಕಿ ಕೊಡು, ನನ್ನೊಂದು ಗ್ಲಾಸ್ನ ಹಾಕಿ ಅನ್ಬೇಕು. ಹಿಂಗೆ ಸಣ್ಣ ಸಣ್ಣ ಮಕ್ಕಳು ಇರ್ತಾವ, ಅಪ್ಪು ಹಾಕ್ಕೊಡ್ರಿ ಕಪ್ನ, ಯಾಕೆ ಭಾಳ ವಿಟಮಿನ್ ಅದ. ನೀ ಕುಡಿದು ಬಳಕ ನಿನ್ನ ಚಿಂತೆ ದೂರ ಆಗ್ತದ. ಒಂದು ಮಕ್ಕಳಿಗೆ ಚಿಂತೆ ಭಾಳ ಅದ, ಸಾಲಿ ಚಿಂತೆ, ಅವು ಕುಡಿಯೋದು ಸ್ವಲ್ಪ. ಎಷ್ಟು ಮಜಾ ಅದ ರೀ, ತಾನೇ ಕುಡಿತಾರ. ಮಜಾ ಅದ. ನನಗೆ ಯಾರು ಹೇಳೋದು, ನಂದು ಕುಡಿತೇನೆ ರೀ, ನಿಮ್ಮ ಅಪ್ಪಂದು ಕುಡಿತೀನಿ ಅಂತ ಕೇಳ್ತಿರ್ತಾವ. ಇದು ತಮಸ್ಸ. ಏನಿದು ತಮಸ್ಸ? ಇದು ಏನದಪ್ಪ ಅಂದ್ರೆ ಪಾಪಕ್ಕೆ ಮೂಲದ. ಪಾಪಕ್ಕೆ ಮೂಲದ. ನಾವು ಏನು ಮಾಡಕ್ಕೆ ತಿಳಿವಲ್ತು, ಅದು ತಮೋಗುಣ. ಇಬ್ಬರು ನೆಗಡಿ ಮಕ್ಕಳು, ಆಕೆ ಏನಾಗಿತ್ತು, ಅಲ್ಲೇ ಒಂದು ಹಂಚಪಾರ ಮಾಡಿಕೊಟ್ಟಿದ್ದು ಅರಳಿತ್ತು. ಆ ದೊಡ್ಡ ಹಿರಿದು ಕೂಸು ತೀರ್ಕೋತು. ಏನೋ ತಿರ ಏನು ಬೆಳಿತು, ಅದು ಕೂಸ ಈ ಕಡೆ ತಂದು ಹೋಗುದು. ಅವರು ತನ್ನ ಹೊಲದಾಗ ಉಳಿದು ಬಿಟ್ಟು ಸಣ್ಣ ತಮ್ಮ ಹೊಲದಾಗ ತಂದು ಹೋಗುದು. ಬರ್ತೇರಿ ಸಿಟ್ಟಿಕ್ಕಿ ಸಣ್ಣ ನೆಗಣಿಗ ನಮ್ಮ ಹೊಲದಾಗ ಹೋಗ್ತಾಳಿಕಿ, ಬುದ್ಧಿದಕ್ಕೀಗ ನಾನು ಕಡಿಮೆ ಏನೋ ಅಂತ ಮನೆಗೆ ಹೋದು. ತಟ್ಲ ಕೂಸು ಆಡ್ತಿತ್ತು, ಆಕಿಂದ ಒಂದು ಸಣ್ಣ ಮಗು ಇತ್ತು. ಒತ್ತಿಗೆ ಹೆಚ್ಚಿಗೆ ಪಾದೆ ಬಿಟ್ಟದ. ಜೀವಂತ ಕೂಸನ್ನ ಕೊಂದು ತಂದು ಈ ಕಡೆ ಹೋಗೋದು. ನಾನು ಕಡಿಮೆ ಏನಂತ ಇನ್ನೊಬ್ಬರದು ಸುಮಾರು ಮಾಡೋ ಸಲುವಾಗ ತಮ್ಮದು ಸುಮಾರು ಆಗ್ಲಿಕ್ಕತ್ತದ ತಿಳಿಯಲಾಗದ. ಇದಕ್ಕೆ ತಮೋಗುಣ ಅಂತ ಕರೆದ. ತಮೋಗುಣದ ಕತ್ತಲ ಒಳಗ ಬದುಕಬಾರದು ಮನುಷ್ಯ. ದುರ್ಯೋಧನ ತಮೋಗುಣದಾಗ ಬದುಕಾಕತ್ತಾನ. ಬಂದು ಹೇಳೋರು, ಕೃಷ್ಣ ಶಾಂತಿ ದೂತಾಗಿ ಬಂದಿದ್ದ. ಹೇಳ್ದ, ಯಾಕಿಷ್ಟು ದುರಂಕಾರ? ಪಾಂಡವರು ಏನು ಭಾಳ ಬಯಸಿಲ್ಲ, ಸುಮ್ಮನೆ 5 ಊರು ಕೊಟ್ಟರು, ಬದುಕೊಂತಿತ್ತ. ಎಲ್ಲ ನೀನೇ ಇಟ್ಟುಕ, ಬರೀ 5 ಊರು ಕೊಡು ಮಾರಾಯ. ದುರ್ಯೋಧನ ಅಹಂಕಾರ ಪಟ್ಟು ತುದಿಗೇರಿತ್ತು. ಸೂಜಿ ತುದಿ ಮೇಲೆ ಎಟ್ಟ ಭೂಮಿ ಬರ್ತದ, ಅದನ್ನು ಕೊಡಂಗಿಲ್ಲ ಅಂದ. ಕೊಡಂಗಿಲ್ಲ ಅಂದ. ಏನು ಹಠ, ಎಂಥ ಹಠ ನೋಡಿ. ಇದು ತಮೋಗುಣಿದು. ಎಂಥದಿತ್ತು ಹಸ್ತಿನಾಪುರ ಸಾಮ್ರಾಜ್ಯ, ಏನು ಸಂಪತ್ತು ಸುರಿತಿತ್ತು. ಹಿಂಗೆ ಬಂಗಾರ, ಅಣ್ಣ ತಮ್ಮ ಎಲ್ಲರೂ ಪ್ರೀತಿಯಿಂದ ಕೂಡಿ ಎಷ್ಟು ಚಂದ ಬಾಳಬಹುದಾಗಿತ್ತು, ಎಷ್ಟು ಸುಖದಿಂದ ಬಾಳಬಹುದಾಗಿತ್ತು. ಪ್ರೇಮ ಒಂದು ಮನುಷ್ಯಗೆ ಎಷ್ಟು ಬೇಕ್ರಿ ಬದುಕಲಿಕ್ಕೆ. ನಿನ್ನ ಹೊಟ್ಯಾಗ 100 ರೊಟ್ಟಿ ಅವ, ತಿನ್ನೋದು 2 ಅಷ್ಟೇ ತಿಂದು ಸುಖಿಯಾಗಿರ್ಬೇಕು ಮನುಷ್ಯ. ಏನು ಹಕ್ಕಿ ಪಕ್ಕಿ ನೋಡಿ ಎಷ್ಟು ಮಸ್ತದಾಗಿರ್ತಾವ, ಅಷ್ಟೇ ಕಾಳತಿದ್ದಾವ, ನಕ್ಕೋತ ಹಡ್ಕೋತದವ. ಮನುಷ್ಯ ಅಳ್ಕೋತದ. ಯಾಕ? ದುರಾಶೆ, ತಮೋಗುಣ ಬೇಕು ಬೇಕು. ತನ್ನದೇ ಹಠ ಸಾಧಿಸ ದುರ್ಯೋಧನ ಸಾಧಿಸದ. ಏನು ಕಥೆ ಆಯ್ತು ಹೇಳಿ. ಹೆಂಡತಿ ಅದಾಳ ಮನೆಯೊಳಗ, ಭಾನುಮತಿ. ಎಂತ ಕೆಂದು ಭಾನುಮತಿ, ಸಾಮಾನ್ಯ ಎಲ್ಲ ಭಾನುಮತಿ. ದುರ್ಯೋಧನ ಜೊತೆಗೆ ಕುಸ್ತಿಯಾಡಿ ಅವನಿಗೆ ಸೋಲಿಸಿದ್ಲು ಅಂತವಳಿಗೆ ಭಾನುಮತಿ. ಯಾವ ವಿದ್ಯೆಗಳಿಗೂ ಕಡಿಮೆ ಇರಲಿಲ್ಲ. ಗದಾ ಯುದ್ಧ
ಇಲ್ಲಿಯೂ ತಗೊಲಾಗದಕ್ಕೆ ಮಾಂಸದ ಅಲ್ಲಿ ಸ್ವಲ್ಪ ಕೆಳಗದ ಕಣ್ಣಾಗ ಪಿಚ್ಚ ಸುಂಕ ಇಲ್ಲಿ ಕೆಳಗು ಅದೇ ಎಷ್ಟೇ ಸ್ವಲ್ಪ ಒಂದು ಮೂಗು ಕಡೆ ಗಿಡ್ಡಿರ್ಬೋದು ಈ ಕಡೆ ಮೂಗು ಮುದ್ದಿರ್ಬೋದು ಹುಚ್ಚಾಗಿ ತಿಳಿಯಲಾಗ್ಯದ. ಅಲ್ಲೇ ಸುಖ ಅದಂತಾನ, ದ್ರೌಪದಿ ಒಳಗೆ ಸುಖ ಅಂತಾನ. ಇದು ತಮೋಗುಣ. ತಮೋಗುಣ ಮನುಷ್ಯನಿಗೆ ಏನು ಹೇಳ್ತದ, ಇಲ್ಲೇ ಸುಖ ಅದ, ಅದು ನನ್ನ ಹೆಸರಲ್ಲಿ ಆಗ್ಬೇಕು ನೋಡ್ರಿ, ಅವಾಗ ನನಗೆ ಸುಖ ಅದ. ಭಾಸ್ಕರ ಮುತ್ಯಾಗ ಅನ್ಸಲ್ಲ, ಇದಾಗಬೇಕು ನನ್ನ ಹೆಸರಲ್ಲಿ ಸುಖ ಅಂತ. ಏನು ಮಾಡ್ತೀವಪ್ಪ, ಎಲ್ಲರೂ ತಮ್ಮ ತಮ್ಮ ಹೆಸರಲ್ಲಿ ಹಾಕೊಂಡಾರ ಇಲ್ಲಿ ತನಕ ಜಗತ್ತಿನೊಳಗೆ. ಯಾರು ಹೋಗ್ಯಾರ ತಗೊಂಡು ಸುಮ್ಮಿರೋ ತರ ಚಂದ ಶಾಂತಿಯ ಸಂಪತ್ತು ಗಳಿಸು. ಶರಣರು ಹೇಳ್ತಾರ, ಪ್ರೇಮದ ಸಂಪತ್ತು ಗಳಿಸು. ನನ್ನದು ನನ್ನಂತ ಬಡದಾಡಿ ಎಲ್ಲಿ ಹೋಗುದಪ್ಪ, ಅದೇ ಅಶಾಂತಿಗೆ ಮೂಲ ಆಗ್ತದೆ. ರಾವಣನು ಅದೇ ತಪ್ಪು ಮಾಡಿದೆ. ಅದರ ಜನ ರಾವಣನಂತ ತಪಸ್ಸು ಯಾರು ಮಾಡ್ಯಾರ? ರಾಮನಿಗೆ ಮಾಡಕ್ಕಾಗಿಲ್ಲ ತಪಸ್ಸು. ಅಂಥ ಘನಘೋರ ತಪಸ್ಸು ಮಾಡಿದಂಥ ರಾವಣ ಪೂಜೆಗೆ ಕೂತಾನ. 108 ಕಮಲದ ಹೂವುಗಳನ್ನು ಏರಿಸಬೇಕಂದ ಶಿವ ಪರೀಕ್ಷೆ ಮಾಡ ಒಂದು ಕಮಲದ ಹೂವು ಮುಚ್ಚಿ. ಎಂಥ ತಪಸ್ವಿ ರಾವಣ. ನೋಡ್ತಾನ, ಒಂದು ಹೂ ಇದ್ದಿದ್ದಿಲ್ಲ, ಕೌರಾದ ಆ ಕಡೆ ನೋಡ ಖಡ್ಗ ತೊಗೊಳ್ತಾನ ಕೈಯಲ್ಲಿ. ಶಿವನೇ ಇದು ಕಮಲದ ಹೂವು ಅಂತ ಏರಿಸದ. ಇಂಥದೆಲ್ಲ ಮಾಡ್ಯಾನ, ಘನಘೋರ ತಪ ಮಾಡ್ಯಾನ, ಏನು ಸಿದ್ಧಿ ಪಡೆದಾನ. ತನ್ನ ಮೆಟ್ಟಲುಗಳಿಗೆಲ್ಲ ಅವಗ್ರಹಗಳನ್ನು ಕಟ್ಟಿ ಹಾಕ್ಯಾನ. ಅವನ ಕೈ ಕೆಳಗೆಲ್ಲದು ಅಂಥ ಘನಘೋರ ವಿದ್ಯೆ. ಅವ ತೀರಿ ಹೋದ ಬಳಿಕ ರಾವಣ ಸಂಹಿತ ಅಂತ ದೊಡ್ಡ ಗ್ರಂಥವೇ ಆಗಿದೆ. ಅಂಥ ನೀತಿವಂತನೂ ಇದ್ದ. ಎಲ್ಲನೂ ಇತ್ತು. ಒಂದು ಹೆಣ್ಣಿನ ಆಶೆ. ಏನು ಸೀತಾದೇವಿ ಏನು ನೋಡ್ಯಾನೋ ಗೊತ್ತಿಲ್ಲ. ಮಂಡೋದರಿ ಅದಳ ಮನ್ಯಾಗ, ಮಹಾಪತಿವ್ರತೆ ಮಂಡೋದರಿ. ಆ ಕಡೆ ಲಕ್ಷ ಹೋಗ್ಲಿಲ್ಲ. ಸೀತಾ ಯಾಕಪ್ಪ ಮನೆಯೊಳಗೆ ಇಲ್ಲ ನೀನು? ಆಕೆಗೆ ಚಂದಾಗಿ ನೋಡು, ಅಲ್ಲೇ ಎಲ್ಲಿ ಅದ ಆನಂದ. ನಿಮ್ಮ ಮನ್ಯಾಗ ಇರ್ತಾಳ, ಸ್ವಲ್ಪ ಕಪ್ಪಿರ್ತಾಳ ಹೆಂಡತಿ, ಪ್ರೀತಿಯಿಂದ ಮಾತಾಡು. ಅಲ್ಲಿ ಸ್ವಲ್ಪ ಏನೋ ಬಣ್ಣದಾಗಿರ್ತದೆ, ಏನು ಸುಖ ಹೆಂಗೆ ಇರ್ತೀವಿ. ಪ್ರೀತಿ ಮಾಡಲಿಲ್ಲ ಅನ್ನೋದಿರ್ತದೆ. ಹಳ್ಳಿ ಒಳಗೆ ನೋಡ್ತೀವಲ್ಲ, ಸಣ್ಣ ಗುಡಿಸೋದಾಗ ಎಷ್ಟು ಸುಖದಾಗಿರ್ತಾವ. ಎಂಥವೋ ಇರ್ತಾವ ಸಣ್ಣ ಮಕ್ಕಳು, ಮಗು ಸೋತಿರ್ತದ, ನನ್ನ ರಾಜ ಅಂತಿರ್ತಾವ. ಅವ್ವ ಆಕಿನ ಕಣ್ಣಾಗ ಪ್ರೇಮ ತುಂಬಿ ಅದ. ತಾಯಿ ಕಣ್ಣಾಗ ಎಂಥವ ಇದ್ರು ಅಪ್ಗೋತಾಳ. ಪ್ರೇಮದಿಂದ ನೋಡು ಮನುಷ್ಯನೇ, ಜಗತ್ತೆಲ್ಲ ಚಲೋನೇ ಅದ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ. ಈಶಾವಾಸ್ಯ ಉಪನಿಷತ್ತದ ಋಷಿ ಹೇಳ್ತಾನ, ಪ್ರೀತಿಯಿಂದ ನೋಡಪ್ಪ, ಎಲ್ಲ ಚಂದೆ. ವಿಠಲ ಚಂದ ಹೇಳ್ತಾರ, ಅದನ್ನು ಚಂದೇ ಕಾಣ್ತದೆ. ಇವರೇನು ಹೇಳ್ತಾರ ಅದರೊಳಗೆ ಒಳಗೆ ಹಂಗನೆ ಆಗುತ್ತೆ. ಒಳಗೆ ಹೆಂಗನೆ ಮಾಡ್ಕೊಳ್ಳೋದು ನನ್ನ ಕೈಯಾಗ. ಹೌದಾ? ಇದೇ ಸೋಲಾಪುರದ ಸಿದ್ದರಾಮೇಶ್ವರ ಎಂಥ ಮಾತು ಹೇಳ್ತಾನೆ. ಪೂಜೆ ಮುಗಿಸಿ ಹೊರಗೆ ಬಂದಿದ್ದ. ಸೋಲಾಪುರದ ಸಿದ್ದರಾಮೇಶ್ವರ ಪೂಜೆ ಮುಗಿಸಿ ಹೊರಗೆ ಬಂದಾಗ ಯಾವುದೋ ಹೆಣ್ಮಗಳು ಬರ್ತಾ ಇಲ್ಲ. ನೋಡಿ ಕೈ ಮುಗಿತಾನ. ಕಪಿಲ ಚಂದ ಮಲ್ಲಿಕಾರ್ಜುನ, ಈ ರೂಪದಿಂದ ಬಂದೀಯ ತಂದೆ, ಏನು ಭಾವಗಳು. ಒಂದು ಹೆಣ್ಣನ್ನು ನೋಡಿ ಶಿವನಿಗೆ ನೆನೆಸ್ತಾ ಇದ್ದ. ಹೃದಯದೊಳಗ ತುಂಬಿಕೊಂಡಾನ ಭಕ್ತಿ. ಒಂದು ಹೃದಯದೊಳಗ ಭಕ್ತಿ ತುಂಬಂದ್ರೆ ಜಗತ್ತಿನ ಕೆಟ್ಟದ್ದು ಕಾಣೋದೇ ಇಲ್ಲ, ಜಗತ್ತಿನ ಕೆಟ್ಟದ್ದು ಇಲ್ಲವೇ ಇಲ್ಲ. ಇದು ನಮ್ಮೊಳಗೆ ಅದೆಲ್ಲ. ಅವ್ರು ಕೆಟ್ಟವದ, ಇವರು ಕೆಟ್ಟವದ. ನೀ ಚಂದಾಗಿ ನೋಡಿ, ಎಲ್ಲ ಚಂದೇ ಅದ, ಎಲ್ಲ ಸುಂದರ. ಆನಂದ ಚಿಡೋ ಈ ಆನಂದ ತರಂಗ, ಆನಂದ ಚೀ ಅಂಗ. ಏನಾಯ್ತಪ್ಪ ಅದು ಕಥೆ ಹೇಳಿ. ಅವನು ಒಂದು ಹಠಮಾರಿ ಗುಣದಿಂದ, ದುರ್ಯೋಧನನ ತಮೋ ಗುಣದಿಂದ ಕೌರವ, ಇಡೀ ಕೌರವ ಕುಲವೇ ಸರ್ವನಾಶ ಆಗೋಯ್ತು. ಏನು ಉಳಿದಿದೆ? ಸಾವಿರಾರು ಅಣ್ಣ ತಮ್ಮಂದಿರು ಸತ್ ಹೋದ. ಹತನಾಟಿ ಇವನು ಹಠ. ಒಂದು ತಮೋಗುಣದೊಳಗೆ ಇಳಿಯುವಂತಹ ಮನುಷ್ಯ ತನಗೂ ಹಾಳು ಮಾಡ್ಕೋತಾನ, ಸುತ್ತ
ಸುತ್ತಮುತ್ತ ಜನರಿಗೂ ಸರ್ವನಾಶ ಮಾಡತಗಿತ. ಇಷ್ಟು ಕೆಟ್ಟದ್ದು ತಮೋಗುಣ. ಬಿಡಬೇಕಿದು. ಇದು ಬಿಡುತ್ತ ನಾವು ಉದ್ಧಾರ ಇಲ್ಲ. ಇಹಲೋಕದಾಗ ಉದ್ಧಾರ ಇಲ್ಲ, ಪರಲೋಕದಾಗಂತೂ ನಮಗೆ ಯಾರು ಕೇಳೋದಿಲ್ಲ. ಪುಣ್ಯವನ್ನೇ ಮಾಡು.